ಆಲ್ಮೋಸ್ಟ್ ಸಿಟಿ ಮಧ್ಯದಲ್ಲಿರೋ ಭಾವನೆ ಕೂಡ ನಮಗೆ ಬರುತ್ತೆ. 20+ 25+ ಆಗ್ತಿದ್ದಂಗೆ ಎಲ್ರಿಗೂ ಒಂದು ಆಸೆ ಬರುತ್ತೆ. ಇತ್ತೀಚೆಗೆ ನಮ್ಮ ಸ್ನೇಹಿತರು ಅವ್ರು ಇನ್ನೊಂದು ಕಾಲೇಜಲ್ಲಿ ಅವರು ಲೆಕ್ಚರರ್ ಆಗಿದ್ದಾರೆ. ಅವರು ಫೋನ್ ಮಾಡಿದರು. ಅವರ ಸ್ನೇಹಿತರೊಬ್ಬರು ಯಾರೋ ಒಂದು ಲೀಸ್ಗೆ ಮನೆಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ, ಏನೋ ಇಷ್ಟು ಅಮೌಂಟ್ ಇದೆ, ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಅಂತ ನನಗೆ ಫೋನ್ ಮಾಡಿದಾಗ ಹೇಳಿದ್ರು. ಆಮೇಲೆ ನಾನು ಅಂದೆ ಅವ್ರಿಗೆ ಸಜೆಸ್ಟ್ ಮಾಡಿ ಅದ್ರ ಬದಲು ಈ ಥರ ನಮ್ಮ ಹಾಗೇ ಇನ್ವೆಸ್ಟ್ ಮಾಡಲಿ, ಒಂದಷ್ಟು ಲೋನ್ ಮಾಡಿಕೊಂಡು ಸ್ವಂತ ಮನೆ ಮಾಡ್ಕೊಳ್ಳೋದಕ್ಕೆ ಯಾಕೆ ಪ್ರಯತ್ನ ಮಾಡಬಾರ್ದು ಅಂತ ನಾನು ಸಜೆಸ್ಟ್ ಮಾಡಿದೆ. ಕಾರಣ ಇಷ್ಟೇ, ನಾವು ಎಷ್ಟು ವರ್ಷ ನಾವು ಲೀಸಲ್ಲಿದ್ದರೂ ಲೀಸ್ ಅಮೌಂಟು ನಮ್ಗೆ ವಾಪಸ್ ಬರುತ್ತೆ, ಅದು ಬಿಟ್ಟರೆ ಬೇರೆ ಇನ್ನೇನು ಇಲ್ಲ. ರೆಂಟಲ್ಲಿದ್ದರೆ ರೆಂಟ್ ಅಮೌಂಟ್ ಹೋಯಿತು, ಮತ್ತು ಅದೇ ನಮ್ಗೆ ವಾಪಸ್ ಬರೋಲ್ಲ, ವಾಸ ಮಾಡಿದ್ವಿ ನಾವು, ನಮ್ಮ ಸ್ವಂತ ಅಂತ ಯಾವತ್ತೂ ಆಗೋದಿಲ್ಲ. ಆಮೇಲೆ ನಾವು ಲೀಸಲ್ಲಾಗಲಿ ಇರಲಿ ರೆಂಟಲ್ಲಾದರೂ ಇರಲಿ, ಅಲ್ಲಿ ಏನೋ ಆ ಓನರ್ ಜೊತೆಗೆ ಒಂದಲ್ಲ ಒಂದು ರೀತಿ ಒಂದು ಸ್ವಲ್ಪ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಸಮಸ್ಯೆಗಳಿದ್ದೇ ಇರುತ್ತೆ. ಇವಾಗ ನಾವೇ ನಮ್ಮ ಮನೆಗೆ ಓನರ್ ಆಗ್ತಾ ಇದ್ದೀವಲ್ಲ, ಓನರ್ ಆದಮೇಲೆ ಇವಾಗ ನಾವು ಅದಕ್ಕೆ ಬಾಸ್, ನಾವೇ ಅದಕ್ಕೆ ಇವಾಗ ಓನರು. ಆದ್ದರಿಂದ ಇವಾಗ ನಾವು ಯಾರಿಗೂ ತಲೆ ತಗ್ಸೋ ಅಗತ್ಯ ಇಲ್ಲ. ನನ್ನ ಕಾರು ನನ್ನ ಜಾಗದಲ್ಲಿ ನಿಲ್ಲಿಸ್ತೀನಿ, ನನ್ನ 2 ವೀಲರು ನನ್ನ ಜಾಗದಲ್ಲಿ ನಿಲ್ಲಿಸ್ತಾ ಇದ್ದೀನಿ. ನನ್ನ ಮನೆ ನನಗೆ ಹೇಗೆ ಬೇಕೋ ನೆಮ್ಮದಿಯಾಗಿರೋದಕ್ಕೆ ಇವತ್ತು ಅವಕಾಶ ಆಗ್ತಾಯಿದೆ. ಅವಕಾಶ ಮಾಡಿಕೊಟ್ಟಿರೋದು DS ಮ್ಯಾಕ್ಸ್ನವರು. ಈ ಥರದಲ್ಲಿ ಮಿಡಲ್ ಕ್ಲಾಸ್ನವರ ಕನಸನ್ನು ಕೂಡ ಸಾಕಾರ ಮಾಡ್ತಾ ಇರೋದ್ರಿಂದ ಅವ್ರಿಗೆ ಸದಾಕಾಲ ನಾವು ಚಿರಋಣಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ. ಆ್ಯಕ್ಚುಲಿ ನಾವು ರೆಫರ್ ಮಾಡ್ತಾ ಇದ್ದೀವಿ, ತಗೊಳ್ಳಿ ಈ ಥರ DS ಮ್ಯಾಕ್ಸ್ನವ್ರದ್ದು ತುಂಬ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ನಮಗೆ ಪರಿಚಯ ಇರೋರಿಗೆಲ್ಲ ನಾವು ಹೇಳ್ತಾ ಇದ್ದೀವಿ. ಬೆಂಗಳೂರು ಅಷ್ಟೇ ಎಲ್ಲ ಬೇರೆ ಬೇರೆ ಕಡೆ ಕೂಡ ಇತ್ತೀಚೆಗೆ ಪ್ರಾಜೆಕ್ಟ್ಗಳನ್ನ ಮಾಡ್ತಾ ಇದ್ದಾರೆ ಅಂತ ಪೇಪರಲ್ಲಿ ನಾವು ಆಗಾಗ್ಗೆ ನೋಡ್ತಾ ಇರ್ತೀವಿ. ಬೇರೆ ಕಡೆ ಜನಕ್ಕೂ ಅನುಕೂಲವಾದರೆ ತುಂಬ ಸಂತೋಷ, ಅನುಕೂಲ ಆಗತ್ತೆ ಅನ್ನೋ ಭಾವನೆ ಹಾರೈಕೆ ನಮ್ದು ಇದ್ದೇ ಇದೆ. DS ಮ್ಯಾಕ್ಸ್ ಸಂಸ್ಥೆಗೆ ನಮ್ಮ ಕಡೆಯಿಂದ ಸದಾಕಾಲ ಹಾರೈಕೆ ಇದ್ದೇ ಇರುತ್ತೆ. ಡಾಕ್ಟರ್ KV ಸತೀಶ್ ಅವರು ಹೇಗೆ ಅವರು DS ಮ್ಯಾಕ್ಸ್ ಅನ್ನೋ ಒಂದು ಆರ್ಗನೈಸೇಷನ್ ಬಿಲ್ಡ್ ಮಾಡಿದ್ದಾರೆ, ಅವ್ರ ವಿಷನ್ ನಮ್ಗೆ ಇವಾಗ ಡ್ರೀಮ್ ಕಮ್ ಟ್ರೂ ಆಗಿದೆ. ಸೊ ನಾವು ರೆಂಟೆಡ್ ಹೌಸಲ್ಲಿ ಇದ್ವಿ, ಇವಾಗ ನಾವು ಏನು ಹೋಗ್ತಾ ಇದ್ದೀವಲ್ಲ ಹೊಸ ಮನೆಗೆ, ಸೊ ಆಬ್ವಿಯಸ್ಲಿ ಅವ್ರ ವಿಷನ್ನು ನಮಗೆ ಆ ಕನಸು ನನಸಾಗ್ತದೆ. ಆಬ್ವಿಯಸ್ಲಿ ಅದ್ರ ಬಗ್ಗೆ ಖುಷಿ ಇದೆ. ಇದು ಬರೀ ಒಬ್ರದ್ದು ಅಷ್ಟೇ ಇರಲ್ಲ, ಎಲ್ಲರಿಗೂ ಇದು ಆಸೆ ಇದ್ದೇ ಇರುತ್ತೆ. ಇವಾಗ ತುಂಬ ಯಂಗ್ಸ್ಟರ್ಸ್ ಮನೆ ಅವಾಗ ಒಂದು ಸ್ವಲ್ಪ ಜನ್ರೇಷನ್ ಬೇರೆ ಥರ ಇತ್ತು, ಒಂದು ಸ್ವಲ್ಪ ನಿಧಾನಕ್ಕಾದರೂ ಪರವಾಗಿಲ್ಲ ಅಂತ ಅನ್ನೋ ಥರ ಇದ್ದರು. ಇವಾಗ ಆ ಥರ ಎಲ್ಲ ಎಲ್ಲರೂ 20+ 25+ ಆಗ್ತಿದ್ದಂಗೆ ಎಲ್ರಿಗೂ ಒಂದು ಆಸೆ ಬರುತ್ತೆ, ಏನು ಒಂದು ಮನೆ ತೊಗೋಬೇಕು, ಒಂದು ಇಂಡಿಪೆಂಡೆಂಟ್ ಅವ್ರು ವಾಟ್ ಎವರ್ ಒಂದು ಮನೆ ತೊಗೊಳ್ಳೇಬೇಕಂತ. ಸೊ ಅವ್ರ ವಿಷನ್ನು ತುಂಬ ಜನಕ್ಕೆ ನಾನು ಹೇಳ್ದಂಗೆ ಡ್ರೀಮ್ ಕಮ್ ಟ್ರೂ ಆಗಿದೆ. ನಮಗೂ ಅದೇ ರೀತಿ ಆಗಿದೆ ನಮ್ಮ ಲೈಫಲ್ಲಿ. ಸೊ ಥ್ಯಾಂಕ್ ಯು ಸೋ ಮಚ್. ವಿಶೇಷವಾಗಿ ಡಾಕ್ಟರ್ KV ಸತೀಶ್ ಅವ್ರಿಗೆ ಭಗವಂತ ಆಯುಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ನೂರಾರು ಜನ ಸಾವಿರಾರು ಜನ ಲಕ್ಷಾಂತರ ಕುಟುಂಬಕ್ಕೆ ಇದೇ ಥರದಲ್ಲಿ ಒಂದು ಆಶ್ರಯವನ್ನು ಕಲ್ಪಿಸ್ಕೊಡುವಂಥ ಶಕ್ತಿಯನ್ನು ಭಗವಂತ ಸದಾಕಾಲ ಕೊಡಲಿ ಅಂಥೇಳಿ ನಮ್ಮ ಕುಟುಂಬದ ಎಲ್ಲ ಸದಸ್ಯರ ಪರವಾಗಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಅಂತಹ ವ್ಯಕ್ತಿಗಳಿಂದಲೇ ಸಾವಿರಾರು ಜನರ ಕನಸು ನನಸಾಗ್ತಾ ಇರೋದು. ಅಂಥವ್ರಿಗೆ ಸದಾಕಾಲ ಭಗವಂತನ ಆಶೀರ್ವಾದ ಇರಬೇಕು, ಇರತ್ತೆ ಅನ್ನೋದೇ ನಮ್ಮ ಒಂದು ಆಸೆ ಹಾರೈಕೆ ಸರ್. ಧನ್ಯವಾದಗಳು ಸರ್.